ಹಾಯ್ ಎಲ್ಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್. ನಾನು ನಿಮ್ಮ ವಿದ್ಯಾ. ಇವತ್ತು ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಾನು ಕ್ಯಾರೆಟ್ ಹಲ್ವಾ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರುವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಸಹ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಕ್ಯಾರೆಟ್ ಹಲ್ವಾ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಸಣ್ಣ ಸಣ್ಣದಾಗೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಎರಡೂ ನಾನು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೂರನ್ನು ನಾವೀಗ ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ನೀಟಾಗೆ. ಅದು ಕ್ಯಾರೆಟ್ ಇದಕ್ಕೆ ಒಳಗಡೆ ಬಿಟ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಸ್ವಲ್ಪ ಕ್ರಿಸ್ಪಿನೆಸ್ನೆಲ್ಲ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಫ್ರೈ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ರೆ ಹಲ್ವಾ ಆದಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗ ಫಸ್ಟು ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಹುರಿದು ಎತ್ಕೊತಾ ಇದ್ದೀನಿ. ಮತ್ತು ಅದೇ ತುಪ್ಪ ಇರುತ್ತಲ್ವ, ಅದೇ ಬಾಣಲಿಲಿ ಈ ರೀತಿ ಕ್ಯಾರೆಟ್ನ ನಾನು ತುರ್ಕೊಂಡಿದ್ದೀನಿ ನೀಟಾಗೆ. ತುಂಬ ದಪ್ಪ ತುರಿಯೋಕೆ ಹೋಗಬೇಡಿ, ಮೀಡಿಯಮ್ದ್ರಲ್ಲಿ ತುರ್ಕೊಳ್ಳಿ. ಇವಾಗ ಅದೇ ತುಪ್ಪ ಇತ್ತಲ್ವ, ಅದೇ ತುಪ್ಪಗೆ ನಾನು ಕ್ಯಾರೆಟನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಫಸ್ಟು ನೀಟಾಗಿ ತುಪ್ಪದಲ್ಲಿ, ನಿಮಗೆ ತುಪ್ಪ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬೇಕಾದರೆ ನೀಟಾಗೆ ಕ್ಯಾರೆಟನ್ನು ಫಸ್ಟು ನೀಟಾಗಿ ಈ ರೀತಿ ಹುರ್ಕೊಳ್ಳೋಣ. ಈ ರೀತಿ ಕೈ ಆಡಿಸ್ಕೊಂಡು ಬಿಡಬಾರ್ದು, ಕೈ ಆಡಿಸ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳೋಣ. ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ. ಈ ರೀತಿ ನೀಟಾಗಿ ತುಪ್ಪದಲ್ಲಿ ಫಸ್ಟು ಫ್ರೈ ಆಗಬೇಕು. ಆವಾಗಲೇ ಸ್ವಲ್ಪ ತುಪ್ಪದಲ್ಲೇ ಅದು ಹುರಿದಾಗ ಕ್ಯಾರೆಟ್ ಹಲ್ವಾ ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ತುಪ್ಪದಲ್ಲಿ ನಾನು ಹುರ್ಕೊಂಡಿದ್ದೀನಿ. ತುಪ್ಪ ಹುರ್ಕೊಂಡ ನಂತರ ನಾನಿಲ್ಲಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ ಹಾಲು ಎಷ್ಟು ಬೇಕಾಗುತ್ತೆ ಅಂತ ಫ್ರೆಂಡ್ಸ್, ಏಕೆಂದರೆ ನಾವು ಆ ಕ್ಯಾರೆಟ್ ಬೇಯೋ ಅಷ್ಟು ನಾವು ಹಾಲನ್ನು ಹಾಕ್ಕೊಳ್ಳೋಣ. ಇವಾಗ ಹಾಲು ಹಾಕಿ ಕ್ಯಾರೆಟನ್ನ ನಾವು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಕ್ಯಾರೆಟ್ ಹಲ್ವನ ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಇವತ್ತು ಕ್ಯಾರೆಟ್ ಹಲ್ವಾಗೆ ನಾನು ಕೋವಾ ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾನು ಜಾಸ್ತಿ ಕೋವಾ ಹಾಕೋದಿಲ್ಲ, ಮನೇಲಿತ್ತು ಹಾಗಾಗಿ ನಾನು ಕೋವಾನ ಹಾಕ್ಕೊತಾ ಇದ್ದೀನಿ. ಕೋವಾ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾಗೆ. ಇವಾಗ ನಾನು ಹಾಲು ಬೇಯ್ತಾ ಇದೆಯಲ್ವ, ಹಾಲಲ್ಲಿ ಬೇಯ್ತಾ ಇರೋ ಕ್ಯಾರೆಟ್ಗೆ ನಾನು ಇವಾಗ ಸ್ವಲ್ಪ ಒಂದು 3 ಸ್ಪೂನಷ್ಟು ನಾನು ಕೋವಾನ ಹಾಕ್ಕೊತಾ ಇದ್ದೀನಿ. ಇದು ಕೋವಾ ಹಾಕಿದ್ರೆ ಕ್ಯಾರೆಟ್ ಹಲ್ವಾ ಅಂತೂ ಇನ್ನೂ ಸೂಪರಾಗಿ ಬರುತ್ತೆ. ನೀವು ಕೋವಾ ಇಲ್ಲ ಅಂದ್ರೂ ಸ್ಕಿಪ್ ಮಾಡಿ ಬರೀ ಹಾಲು, ಕ್ಯಾರೆಟು, ಸಕ್ಕರೆ ಈ ಥರದಲ್ಲೇ ಬರಿಬೇಕಾದ್ರೆ ಮಾಡ್ಕೋಬೋದು. ಇದು ಚೆನ್ನಾಗಿ ಬೇಯಲಿ. ಅದು ನೀರೆಲ್ಲ ಸ್ವಲ್ಪ ನೋಡಿ ಹಾಲೆಲ್ಲ ಕರಗಿದೆ ಅಲ್ವಾ, ಹಾಲೆಲ್ಲ ಗಟ್ಟಿ ಆಗ್ತಾಯಿದೆ. ಇವಾಗ ಕ್ಯಾರೆಟ್ ಬೆಂದ ನಂತರ ನಾನು ಸಕ್ಕರೆ ನೋಡಿಕೊಂಡು 1 ಕಪ್ಪಷ್ಟು ಸಕ್ಕರೆನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕರೆ ಯಾಕೆ ಮುಂಚೆ ಹಾಕಬಾರ್ದು ಅಂದರೆ ಕ್ಯಾರೆಟ್ ಬೇಯಲ್ಲ, ಹಾಗಾಗಿ ಸಕ್ಕರೆ ನಾವು ಮುಂಚಿತವಾಗಿ ಹಾಕಬಾರ್ದು. ಕ್ಯಾರೆಟ್ ಚೆನ್ನಾಗಿ ಬೆಂದ ಮೇಲೆ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಅದು. ಆವಾಗ ನೀವು ಏನು ಮಾಡ್ತಾ ಇರಬೇಕು, ತಿರುತ್ತಾ ಇರಬೇಕು. ಈ ರೀತಿ ನೋಡಿ ಸಕ್ಕರೆ ಹಾಕಿದ್ಮೇಲೆ ಇನ್ನೂ ನೀರು ಬಿಟ್ಕೊತಾ ಇದೆ. ಇದನ್ನು ಚೆನ್ನಾಗಿ ತಿರ್ಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಬಿಡಿ, ಬೇಯ್ತಾ ಇರಲಿ. ನೋಡಿ ಈ ರೀತಿ ಸಕ್ಕರೆ ಪಾಕ ಥರ ಬಂದ್ಬಿಡುತ್ತೆ. ಅದು ಸಕ್ಕರೆ ಪಾಕ ಒಂದೇಳೆ ಪಾಕ ಬರುತ್ತೆ ನೋಡಿ, ಆ ಥರ ಸ್ವಲ್ಪ ಸ್ಟ್ರೆಚರ್ ಬರುತ್ತೆ ನಿಮಗೆ. ಅದು ಬೇಯ್ತಾ ಸ್ವಲ್ಪ ಹಂಟ್ ಥರ ಬರುತ್ತೆ. ಆ ಥರ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಆ ನೀರೆಲ್ಲ ಸುಂಡೋವರೆಗೂ ನಾವು ನೀಟಾಗಿ ತಿರುಗ್ಕೊಂಡು ಬೇಯಿಸ್ಕೊತಾ ಇರೋಣ. ನೋಡಿ ಈಗ ಒಂದು ಲೆವೆಲ್ಗೆ ಬರ್ತಾ ಇದೆ ಅಲ್ವಾ. ಇನ್ನೂ ಸ್ವಲ್ಪ ಹೊತ್ತು ಅದು ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲ ಹೋಗಬೇಕು ಫ್ರೆಂಡ್ಸ್.
ಈ ಟೈಮಲ್ಲಿ ನಾನು ಏನು ತುಪ್ಪದಲ್ಲಿ ಕರೆದಿರೋ ಅಂಥ ಡ್ರೈ ಫ್ರೂಟ್ಸ್ಗಳನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿ ಅಲ್ವಾ ಕ್ಯಾರೆಟ್ ಹಲ್ವ ಮಾಡೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವ. ತುಂಬ ಕಷ್ಟ ಅಂದ್ಕೊಬಿಡ್ತಾರೆ. ಕ್ಯಾರೆಟ್ ಒಂದು ತುರಿಯೋದೊಂದು ಅಷ್ಟೇ ಕಷ್ಟ ಇರುತ್ತೆ. ಕ್ಯಾರೆಟ್ ಹಲ್ವ ಮಾಡೋದು ತುಂಬ ಈಸಿ. ನೋಡಿ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಏಲಕ್ಕಿ ಪೌಡ್ರೂ ಅಷ್ಟೇ, ಇಷ್ಟ ಇದ್ದರೆ ಹಾಕೋಬೋದು ಫ್ಲೇವರು, ಇಷ್ಟ ಇಲ್ಲ ಅಂದರೆ ಏಲಕ್ಕಿ ಪೌಡ್ರೂ ಏನು ಬೇಕಾಗಿಲ್ಲ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.